ಹಾಯ್ ಫ್ರೆಂಡ್ಸ್, ನಮಸ್ತೆ. ಇದು ಗುರುವಾರದ ಬ್ಲಾಗು. ಗುರುವಾರ ಬಂದು ಮಧ್ಯಾಹ್ನ ನಾನು ಸಾಂಬಾರು ಬಂದು ಹೀರೆಕಾಯಿ ಮಸ್ಕಾಯಿ ಮಾಡ್ತಾಯಿದ್ದೀನಿ. ಇದಕ್ಕೆ ತೊಗರಿಬೇಳೆ 100 ಗ್ರಾಮ್ ನೆನೆಸಿಟ್ಕೊಂಡೆ ಅರ್ಧವರು. ಆಮೇಲೆ ತೊಗೊಂಡಿದ್ದೀನಿ ತೊಳೆದ್ಬಿಟ್ಟು. ಹಸಿಮೆಣ್ಸಿಕಾಯಿ, ಈರುಳ್ಳಿ, ಟೊಮೆಟೊ, ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ, ಹೀರೆಕಾಯಿ ಒಂದು ದೊಡ್ಡದೊಂದು ಮತ್ತು ಬದನೆಕಾಯಿ ಒಂದು 2 ತೊಗೊಂಡಿದ್ದೆ. ಚೆನ್ನಾಗಿ ತೊಳೆದ್ಬಿಟ್ಟು ಎಲ್ಲ ಹಾಕ್ಕೊಂಡು ನಾನು ಉಪ್ಪು ಹಾಕ್ದಿರ ಒಂದು 5 ವಿಸಿಲ್ ಕೂಗಿಸ್ಕೊಂಡು ಇಳಿಸ್ಕೊಂಡೆ. ಆಮೇಲೆ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಸದ್ಬಿಟ್ಟು ಉಪ್ಪು ಹಾಕಿ ಒಗ್ಗರಣೆ ಕೊಟ್ಕೊಂಡೆ. ಮಸ್ಕಾಯಿ ಸಾಂಬಾರು ರೆಡಿ ಆಯಿತು. ಮುದ್ದೆಗೆ ಹಸಿಟ್ಟಿರಲಿಲ್ಲ, ಅದರಿಂದ ರೈಸೇ ಮಾಡಿದ್ದೀನಿ. ಸರಿ, ನಮ್ಮ ಯಜಮಾನರು ಬಂದರು, ಅವ್ರು ಬಿಟ್ಟು ಕೊಟ್ಬಿಟ್ಟು ನಾನು ತಿಂದುಬಿಟ್ಟು, ಹರ್ಷಿತಾ ಇವತ್ತು ಫಾಸ್ಟಿಂಗು. ಹರ್ಷಿತಾ ತಿಂದಿಲ್ಲ, ಮನೇಲೇ ಇದ್ಲಿ ಇವತ್ತು, ಕೆಲಸ ವರ್ಕ್ ಫ್ರಮ್ ಹೋಮ್ ಅಂತ. ಸರಿ, ನಮ್ಮದು ಊಟ ಆಯಿತು. ಸರಿ, ಅಷ್ಟೊತ್ತಿಗೆ ಸ್ಟವ್ ಹತ್ರ ಕ್ಲೀನ್ ಮಾಡಬೇಕು ಅಂತ ನಾನು 4 ದಿನ ಆಯಿತು ಕ್ಲೀನ್ ಮಾಡಿ, ಎಲ್ಲ ಕ್ಲೀನ್ ಮಾಡಿ ಚೆನ್ನಾಗಿ ರಂಗೋಲಿ ಹಾಕ್ಕೊಂಡೆ. ರಂಗೋಲಿ ಹಾಕ್ಬಿಟ್ಟು ಪಾತ್ರೆಗಳೆಲ್ಲ ಸ್ವಲ್ಪ ತೊಳೆಯೋದಿತ್ತು. ಸರಿತಾ ಒಂದು ಟೈಮ್ ಬೆಳಗ್ಗೆ ಬಂದು ತೊಳೆದು ಕೊಟ್ಬಿಟ್ಟು ಹೋಗ್ತಾಳೆ, ಮಧ್ಯಾಹ್ನ ಒಂದು ಟೈಮ್ ನಾವು ತೊಳಿಬೇಕಾಗಿತ್ತು. ಸರಿ, ಎಲ್ಲ ಪಾತ್ರೆಗಳೆಲ್ಲ ತೊಳ್ಕೊಂಡೆ. ಎಲ್ಲ ತೊಳೆದು ಇಟ್ಬಿಟ್ಟು ಪಕ್ಕದಲ್ಲಿ ಹಾಲು ಕಾಯಿಸ್ಕೊಂಡು ಅಂಗಡಿ ಇಟ್ಟಿದ್ದೀನಿ. ಅದನ್ನು ಸ್ವಲ್ಪ ಕಾಯಿಸಿಟ್ಬಿಡೋಣ, ಯಾಕಂದರೆ ಬೇಸಿಗೆ ಅಲ್ವಾ, ಒಡೆದೋಗುತ್ತೆ ಅಂದ್ಬಿಟ್ಟು ಮಾಡಿಕೊಂಡೆ. ಸರಿ, ಪಾತ್ರೆಗಳೆಲ್ಲ ತೊಳೆದಾಯಿತು. ತೊಳೆದಿಟ್ಬಿಟ್ಟು ನಾನು ಶಿಂಕೆಲ್ಲ ಕ್ಲೀನ್ ಮಾಡಿಕೊಂಡೆ. ಶಿಂಕೆಲ್ಲ ಕ್ಲೀನ್ ಮಾಡಿಬಿಟ್ಟು ಸರಿ, ಹಾಲು ಕಾಯ್ದಿತ್ತು, ಇಳಿಸ್ಬಿಟ್ಟು ಸ್ವಲ್ಪ ಈರುಳ್ಳಿ, ಬೆಳ್ಳುಳ್ಳಿ ಬಿಡಿಸಿರೋದು ಖಾಲಿ ಆಗಿತ್ತು. ನಾನು ಫ್ರೀ ಇರೋ ಟೈಮಲ್ಲಿ ಈ ಥರ ಬಿಡಿಸಿ ಇಟ್ಕೊತೀನಿ, ಸ್ವಲ್ಪ ಈಸಿ ಆಗುತ್ತೆ ಅಡುಗೆ ಮಾಡೋದಕ್ಕೆ ಅಂತ. ಥ್ಯಾಂಕ್ ಯು. ಸಿ ಯು ನೆಕ್ಸ್ಟ್ ಬ್ಲಾಗ್.